ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ನ ಒಂದು ಅಪ್ಡೇಟು, KCET ನ ಒಂದು ಸೆಕೆಂಡ್ ರೌಂಡ್ ಬಗ್ಗೆ ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಯಾರೆಲ್ಲ ಸೆಕೆಂಡ್ ರೌಂಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು, ಸೊ ನೀಟ್ ಅವರ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಬಂದ್ಬಿಟ್ಟು ಈ ಮಂತ್ ಎಂಡ್ ತನಕನೂ ಕೂಡ ಕೊಟ್ಟಿದ್ದಾರೆ. 30th ತನಕ ಕೊಟ್ಟಿದ್ದಾರೆ, 30ನೇ ತಾರೀಕು ತನಕ ಕೊಟ್ಟಿರೋದ್ರಿಂದ ಸೊ ನನ್ನ ಪ್ರಕಾರ 30ನೇ ತಾರೀಕು ಆದಮೇಲೆ ಅವರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಒಂದು 3 ದಿಂದ 4 ದಿನದ ಒಳಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನುವಂಥದ್ದು ಕಂಪ್ಲೀಟ್ ಮಾಡಿಬಿಡ್ತಾರೆ. ಅದಾದಮೇಲೆ ಆಪ್ಷನ್ ಎಂಟ್ರಿ ಶುರು ಮಾಡ್ತಾರೆ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಫಸ್ಟ್ ವೀಕಲ್ಲೇ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಆಗಿಬಿಡುತ್ತೆ ನೀಟು ಮತ್ತು KCET-ನವ್ರಿಗೆ. ಸೊ ಇದಾದಮೇಲೆ ನೆಕ್ಸ್ಟ್ ಕೌನ್ಸೆಲಿಂಗ್ನ ಒಂದು ರಿಸಲ್ಟ್ ಬಿಡೋದನ್ನೇ, ಕೌನ್ಸೆಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆ್ಯಕ್ಚುಲಿ ಇದು ಇರೋದು ಪ್ರೋಸೆಸ್ಸು. ಸೊ ಈ 1 ವೀಕ್ನಲ್ಲಿ ಏನಾಗುತ್ತೆ ಅಂದರೆ MCC-ನವರ ಒಂದು ಕೌನ್ಸೆಲಿಂಗ್ ನಡೆಯೋದ್ರಿಂದ ನನ್ನ ಪ್ರಕಾರ ಏನೋ KCET-ನ ಒಂದು ಮತ್ತು ನೀಟ್ನ ಒಂದು ಕೌನ್ಸೆಲಿಂಗ್ ಬಂದ್ಬಿಟ್ಟು 3rd ವೀಕ್ ತನಕನೂ ಕೂಡ ಎಕ್ಸ್ಟೆಂಡ್ ಆಗ್ಬೋದು. ಏನಕ್ಕೆಂದರೆ ಆಪ್ಷನ್ ಎಂಟ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಕೊಡ್ಬೋದು. ಯಾಕಂದರೆ ಕಾಲೇಜಸ್ನ ಆ್ಯಡ್ ಮಾಡಂಗಿದ್ರೆ ಸೀಟ್ ಅಲಾಟ್ಮೆಂಟ್ ಮೇಲೆ ಕಾಲೇಜಸ್ನ ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಕೋಬೋದು, ರೀಅರೇಂಜ್ ಮಾಡ್ಕೋಬೋದು. ಇದಕ್ಕೊಂದು ಸ್ವಲ್ಪ ಟೈಮ್ ಕೊಡ್ಬೋದು. ಏನಕ್ಕೆಂದರೆ ನೀಟ್ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ಬರೆದು ಇವಾಗ ತಾನೇ ರಿಸಲ್ಟ್ ಬಂದು ಆಪ್ಷನ್ ಎಂಟ್ರಿ ಮಾಡ್ತಿರೋದ್ರಿಂದ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಕಾಲೇಜಸ್ನ ಯೋಚನೆ ಮಾಡಿ ಆ್ಯಡ್ ಮಾಡೋಕ್ಕೆ. ಸೊ ಹಂಗಾಗಿನೇ ಅವ್ರದ್ದು ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಡೇಟ್ಸ್ಗಳನ್ನ ಹಿಂದೆ ಮುಂದೆ ಮಾಡ್ಕೊತಾರೆ. ಸೊ NTN ಅವ್ರು ಅಪ್ಡೇಟ್ ಕೊಡ್ತಾರೆ ಅದ್ರ ಬಗ್ಗೆ. ಸೊ ಹಾಗಾಗಿನೇ ಇವಾಗ ಸದ್ಯದ ಮಟ್ಟಿಗೆ ಇರುವಂಥದ್ದು ಸೊ ಚಾಯ್ಸ್ ಎಂಟ್ರಿ ಆಗಿರ್ಬೋದು, ಇವನ್ನೆಲ್ಲನೂ ಕೂಡ KCET-ನವ್ರು ಮುಗಿಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನೇನಿದ್ರು ಕೂಡ ಆಪ್ಷನ್ ಎಂಟ್ರಿಗೆ ಕಾಯಬೇಕಷ್ಟೇ. ಆಪ್ಷನ್ ಎಂಟ್ರಿ ಬರಬೇಕು ಅಂತ ಹೇಳೋದಾದ್ರೆ ನೀಟೂ ಕೂಡ ಜೊತೆಗೆ ಬರಬೇಕಾಗುತ್ತೆ. ನೀಟ್ ಅವರು ಕೂಡ ಆಪ್ಷನ್ ಎಂಟ್ರಿನಲ್ಲಿ ಅವರಿಗೆ KA ಕಡೆಯಿಂದ ಏನೇನು ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೋ ಅವನ್ನೆಲ್ಲನೂ ಕೂಡ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಈ ಥರ ಕಾಲೇಜಸ್ನ ಆ್ಯಡ್ ಮಾಡ್ಕೋಬಹುದು. ಸೊ ಈ ರೀತಿ ಒಂದು ಪ್ರೋಸೆಸ್ ಇರುವಂಥದ್ದು. ಇವನ್ನೆಲ್ಲನೂ ಕೂಡ ನಿಮಗೆ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಮಂತ್ ಏನೂ ಇಲ್ಲ, ಯಾರು ಕೂಡ ಜಾಸ್ತಿ ಫ್ರಸ್ಟ್ರೇಷನ್ ಮಾಡ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಈ ಮಂತ್ ಏನೂ ಇರೋದಿಲ್ಲ ನಿಮ್ಮದು. ನೆಕ್ಸ್ಟ್ ಮಂತ್ ಆದಮೇಲೆ ಎಲ್ಲನೂ ನಿಮಗೆ ಪ್ರೋಸೆಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ? ಸೊ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಟ್ ಆಫ್ ಅನ್ನುವಂಥದ್ದು ಕೂಡ ಇನ್ಕ್ರೀಸ್ ಆಗುತ್ತೆ. ಅದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದೆ. ಮತ್ತು ಇನ್ನೊಂದು ವಿಡಿಯೋ ಮಾಡ್ತೀನಿ ಕಟ್ ಆಫ್ ಯಾವ ರೀತಿ ಇರುತ್ತೆ, ಏನು ಪ್ರೋಸೆಸ್ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.